ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯದ ಹಲವು ಪಾಲಿಕೆಗಳಲ್ಲಿ ಇವತ್ತು ಸಿಬ್ಬಂದಿಗಳು ರಜೆಯನ್ನು ಹಾಕಿ ಇವತ್ತು ಪ್ರತಿಭಟನೆಗಿಳಿದಿದ್ದಾರೆ. ಬೆಂಗಳೂರಲ್ಲೂ ಕೂಡ ಈಗಾಗಲೇ ಪ್ರತಿಭಟನೆಗೆ ಸಾಕಷ್ಟು ಜನ ತೆರಳಿರುವಂಥದ್ದು. ಮೈಸೂರಲ್ಲೂ ಕೂಡ ಪ್ರತಿಭಟನೆ ಕಾವು ಹೆಚ್ಚಾಗಿರುವಂಥದ್ದು. ಮೈಸೂರು ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಈಗಾಗಲೇ ಆ ನೌಕರರೆಲ್ಲರೂ ಕೂಡ ಪ್ರತಿಭಟನೆಗಿಳಿದಿದ್ದಾರೆ. ಪೌರ ಕಾರ್ಮಿಕರು ಪ್ರತಿಯೊಬ್ಬರು ಕೂಡ ವಿವಿಧ ಬೇಡಿಕೆಗಳ ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಗಿಳಿದಿದ್ದಾರೆ. ಸಹಜವಾಗಿಯೇ ಸಾಕಷ್ಟು ದಿನಗಳಿಂದಲೂ ಕೂಡ ಅವರ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಿಲ್ಲ. ಸೊ ಹೀಗಾಗಿ ಇವತ್ತು ದಿಢೀರನೆ ಪ್ರತಿಭಟನೆಗಿಳಿದಿದ್ದಾರೆ. ಜೊತೆಗೆ ಹಲವು ಮಂದಿ ಈಗಾಗಲೇ ಬಸ್ನಲ್ಲಿ ಕೂಡ ಬೆಂಗಳೂರಿನಲ್ಲಿ ನಡೆಯುವಂತಹ ಪ್ರತಿಭಟನೆ ಭಾಗಕ್ಕೂ ಕೂಡ ತೆರಳಿದ್ದಾರೆ. ಇಲ್ಲಿ ಪೌರ ಕಾರ್ಮಿಕರಿರ್ಬೋದು, ವಿವಿಧ ನಗರ ಪಾಲಿಕೆ ಸಿಬ್ಬಂದಿಗಳು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಅವರಿಗೆ ಸೇರಬೇಕಾದ ಹಲವು ಬೇಡಿಕೆಗಳ ಈಡೇರಿಸುವಂತೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ನಗರ ಪಾಲಿಕೆ ಸಿಬ್ಬಂದಿಗಳು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನು ಸಮಸ್ಯೆ ಆಗಿದೆ, ಏನು ಸರ್? ನಾವು ಒಂದು 7 ಬೇಡಿಕೆಗಳ ಪ್ರಮುಖ ಬೇಡಿಕೆಗಳು ಇಟ್ಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಬೇಡಿಕೆಗಳ ವಿಚಾರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು DCM ಉಪಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಾದಂಥ ಪರಮೇಶ್ವರ್ ಅವ್ರಿಗೂ ಈಗ ಆಲ್ರೆಡಿ ಕೊಟ್ಟಿದ್ದೀವಿ. ಆದರೆ ಅದಕ್ಕೆ ಸ್ಪಂದನೆ ಆಗಿಲ್ಲ. ಹಾಗಾಗಿ ನಮ್ಮ ಈ ಬೇಡಿಕೆಗಳನ್ನ ಸರ್ಕಾರದ ಮಟ್ಟಕ್ಕೆ ಗಮನ ಸೆಳೆಯಬೇಕು. ಮತ್ತು ನಮ್ಮ ಸವಲತ್ತುಗಳೇನಿದೆ, ಸರ್ಕಾರಿ ಸವಲತ್ತುಗಳು ನಮ್ಮ ಪೌರ ಕಾರ್ಮಿಕರಿಗೆ ಮತ್ತು ಪಾಲಿಕೆ ನೌಕರರಿಗೆ ಸಿಗಬೇಕನ್ನೋ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆ ಮಾಡ್ತಾಯಿದ್ವಿ. ಪ್ರಥಮವಾಗಿ ನಮಗೆ 7ನೇ ವೇತನ ಏನು ಜಾರಿಯಾಗಿದೆ, ಇದು 100% ಕೊಡ್ತಾಯಿಲ್ಲ. SFCಲಿ ಕೊಡ್ತಾಯಿಲ್ಲ. 80% ಕಟ್ ಮಾಡಿ 20%ನ ಉಳಿಸಿ ತೆರಿಗೆಯಲ್ಲಿ ತಗೊಳ್ಳಿ ಅನ್ನೋ ಒಂದು ನಿಯಮನ ಮಾಡಿದ್ದಾರೆ. ಅದು ಪರಿಷ್ಕರಣೆ ಆಗಬೇಕು. ನೇರವಾಗಿ ಸರ್ಕಾರದಿಂದನೇ ನಮಗೆ 7th ಪೇ ಕಮಿಷನ್ ಆಗಲೇಬೇಕು. ಮತ್ತು ಎರಡನೇದಾಗಿ ಈಗ CR ಆ್ಯಂಡ್ ರೂಲ್ ಆಗಬೇಕು. CR ಆ್ಯಂಡ್ ರೂಲ್ ಅಂದರೆ ಕಾರ್ಮಿಕ ನೀತಿ ನಿಯಮಗಳು ಅಂತ. ಕಾರ್ಮಿಕ ಸೇವಾ ನೀತಿ ನಿಯಮಗಳಲ್ಲಿ ಇಲ್ಲಿ 50% ಕಾಯಂ, 50% ಹೊರಗುತ್ತಿಗೆ ಕೊಟ್ಟಿರೋದ್ರಿಂದ ನಮ್ಮ ಪೌರ ಕಾರ್ಮಿಕರು 100% ಕಾಯಂ ಆಗೋಕ್ಕೆ ಅಸಾಧ್ಯ ಆಗ್ತಾ ಇದೆ. ನಾವಿವತ್ತು ಕಾಯಂ ಆಗಬೇಕನ್ನೋ ಹೋರಾಟಗಳು ಮಾಡ್ತಾನೇ ಇರ್ತೀವಿ. ತಾವು ಕೂಡ ಸುದ್ದಿ ಮಾಧ್ಯಮದಲ್ಲಿ ತಿಳಿಸ್ತಾನೆ ಇರ್ತೀರಿ, ಬಿತ್ತರಿಸ್ತಾ ಇದ್ದೀರಿ. ಆದರೂ 100% ನಮಗೆ ಕಾಯಂ ಆಗ್ತಾಯಿಲ್ಲ. ಈ 100% ಕಾಯಂ ಆಗದೇ ಇರೋ ಕಾರಣ ಏನಂತಂದರೆ CR ಆ್ಯಂಡ್ ರೂಲ್ ತಿದ್ದುಪಡಿ ಆಗಬೇಕು. CR ಆ್ಯಂಡ್ ರೂಲಲ್ಲಿ 100% ಕೊಡಬೇಕು. ಇವರು 50% ಕಾಯಂ, 50% ಹೊರಗುತ್ತಿಗೆ ಕೊಡೋದ್ರಿಂದ ಇಲ್ಲಿ ಮಲತಾಯಿ ಧೋರಣೆ ಆಗ್ತೈತೆ. ಅದು 2007ರಲ್ಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಗುತ್ತಿಗೆನ ರದ್ದು ಮಾಡಿದ್ದಾರೆ. ಅದು ರದ್ದಾಗಬೇಕು, ತಿದ್ದುಪಡಿಯಾಗಿ ಜಾರಿ ಆಗಬೇಕು. ರಾಜ್ಯ ಸರ್ಕಾರದಲ್ಲಿ 36 ಇಲಾಖೆಗಳಿದೆ. 36 ಇಲಾಖೆಗಳಲ್ಲಿ 10 ವರ್ಷಕ್ಕೊಮ್ಮೆ ತಿದ್ದುಪಡಿ ಆಗುತ್ತೆ. ಆದರೆ ನಗರಾಭಿವೃದ್ಧಿ, ಪೌರಾಡಳಿತ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳಲ್ಲಿ 15 ವರ್ಷ ಆದರೂ ಕೂಡ 2011ರಲ್ಲಿ ಆಗಿರೋದು ಈವರೆಗೂ ಕೂಡ ತಿದ್ದುಪಡಿ ಆಗಿಲ್ಲ. ಇದು ಕಡ್ಡಾಯವಾಗಿ ಆಗಬೇಕನ್ನೋ ವಿಚಾರ. ಮತ್ತು ನಮಗೆ ಈ ಪೌರ ಕಾರ್ಮಿಕರಿಗೆ ಅಂದರೆ ಪಾಲಿಕೆ ನೌಕರಿಗೆ GPF ಇಲ್ಲ, ಆಮೇಲೆ ಗ್ರೂಪ್ ಇನ್ಸೂರೆನ್ಸ್ ಇಲ್ಲ, KGD ಇಲ್ಲ. ಇದು ನಮಗೆ ರಾಜ್ಯ ಸರ್ಕಾರಿ ನೌಕರರ ಥರನೇ ಕೊಡಬೇಕು. ನಾವು ಕೂಡ ಹಿಂದೆ ನಮ್ಮ ಮುಖಂಡರು ಹಿರೀಕರೆಲ್ಲ ಕೂಡ ಹೋರಾಟ ಮಾಡಿ, ನಮ್ಮ ಪೌರ ಕಾರ್ಮಿಕ ಸಂಘದ ಹಿರೀಕರು ಹೋರಾಟ ಮಾಡಿ ಸರ್ಕಾರಿ ನೌಕರರಾಗಬೇಕನ್ನೋ ಕೂಗನ್ನ ಸರ್ಕಾರಕ್ಕೆ ತಂದಿದ್ರೂ ಕೂಡ ಇವತ್ತು ಸರ್ಕಾರ ನಮ್ಮ ಸರ್ಕಾರಿ ನೌಕರರು ಮಾಡಿಲ್ಲ. ಅದು ಕೂಡ ಆಗಬೇಕು. ಮತ್ತು ಹೆಲ್ತ್ ಕಾರ್ಡ್ ಅಂದರೆ ಜ್ಯೋತಿ ಸಂಜೀವಿನಿ ರಾಜ್ಯ ಸರ್ಕಾರದಲ್ಲಿ 2015ರಲ್ಲೇ ಜಾರಿ ಆಯಿತು. 2015ರಲ್ಲಿ ಜಾರಿಯಾಗಿದ್ದು ಇವತ್ತು 25 10 ವರ್ಷ ಆದರೂ ಕೂಡ ಪಾಲಿಕೆ ನೌಕರರು ಕೊಡ್ತಾ ಇಲ್ಲ, ಅಂದರೆ ಪೌರ ಕಾರ್ಮಿಕರಿಗೆ ಕೊಡ್ತಾ ಇಲ್ಲ. ಹಾಗೆ ನಮ್ಮ ಒಳಚರಂಡಿ ಕಾರ್ಮಿಕರಿಗೆ ಇವತ್ತು ಆರ್ಥಿಕ ಇಲಾಖೆಯಲ್ಲಿ ಅನುಮೋದನೆ ಆಗಿದೆ ಅವ್ರನ್ನ ಕಾಯಂಗೊಳಿಸಿ ಅಂತ. ಯಾಕೆ ನೋಟಿಫಿಕೇಷನ್ ಮಾಡ್ತಿಲ್ಲ? ಗೆಜೆಟೆಡ್ ಮಾಡಿ ಅವ್ರನ್ನ ನೇರ ನೇಮಕಾತಿ ತಗೊಳ್ಳಿ. 231 ಜನ ಮೈಸೂರು ಮಹಾನಗರ ಪಾಲಿಕೆ ಇರೋದು. 231 ಜನ ಸರ್ಕಾರಕ್ಕೆ ಹೊರೆ ಅಲ್ಲ. ದಯಮಾಡಿ 10 ಮಹಾನಗರ ಪಾಲಿಕೆಗಳಲ್ಲಿ 591 ಜನ ಇದ್ದಾರೆ. ಈಗಾಗಲೇ ನಾವು ಫ್ರೀಡಮ್ ಪಾರ್ಕಲ್ಲಿ 2 ಸರಿ ಸ್ಟ್ರೈಕ್ ಮಾಡಿದ್ದೀವಿ. ಒಳಚರಂಡಿ ಕಾರ್ಮಿಕರ ವತಿಯಿಂದನೂ ಸ್ಟ್ರೈಕ್ ಮಾಡಿದ್ದೀವಿ, ಪೌರ ಕಾರ್ಮಿಕರಿಂದ ಮಾಡಿದ್ದೀವಿ, ರಾಜ್ಯ ಸಂಘಟನೆಯಿಂದ ಮಾಡಿದ್ದೀವಿ, ಸ್ಥಳೀಯ ಸಂಘಟನೆ. ಅವರಿಗೆ ಕಾಯಂ ಆಗಬೇಕು. ಮತ್ತು ವಾಹನ ಚಾಲಕರು 421 ಜನ ಇದ್ದಾರೆ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ. ಅವರಿಗೆ ಪಾಲಿಕೆಯಿಂದನೇ ಎಲ್ಲ ಆಟೋಗಳು ಕೊಟ್ಟಿರೋದು, ಪಾಲಿಕೆ ಹಣದಲ್ಲೇ ಆಟೋಗಳಿರೋದು. ಅವ್ರಿಗೆ ಯಾಕೆ ನೀವು ಕಾಯಂ ಕೊಡಲ್ಲ ಅಥವಾ ನೇರ ಪಾವತಿ ಕೊಡಲ್ಲ? ಅಲ್ಲೂ ಕೂಡ ಗುತ್ತಿಗೆ ತೆಗೆದು ಅವರಿಗೆ ನೇರ ನೇಮಕಾತಿ ಕೊಡಬೇಕು ಅಥವಾ ನೇರ ಪಾವತಿ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಮೇ 1ನೇ ತಾರೀಕಿಗೆ ಘೋಷಣೆ ಮಾಡಿದ್ರು, 1ನೇ ತಾರೀಕಿಂದ ನೇರ ಪಾವತಿನ ವಾಹನ ಚಾಲಕರಿಗೆ ಮಾಡ್ತೀವಿ ಅಂತ. ಈವರೆಗೂ 3 ತಿಂಗಳಾಯಿತು, ಆಗಲಿಲ್ಲ. ಅದಾಗಬೇಕು. ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಮಾಡೋಕ್ಕೆ ಅದನ್ನು ಮನಸ್ಸು ಮಾಡಿ ಮಾಡಬೇಕು. ಮತ್ತು ಈಗ ರಾಜ್ಯ ಸರ್ಕಾರ ಕ್ರೀಡೆಗಳನ್ನ ಮಾಡುತ್ತೆ. ಪ್ರತಿ ವರ್ಷ ದಸರಾ ನಡೀತೈತೆ ಮೈಸೂರಲ್ಲಿ. ದೇಶ ವಿದೇಶಗಳಿಂದ ದಸರಾ ನೋಡೋಕ್ಕೆ ಬರ್ತಾರೆ. ದಸರಾ ಕ್ರೀಡಾಕೂಟಗಳಲ್ಲಿ ಬೇರೆ ಬೇರೆ ಇಲಾಖೆಯವರೆಲ್ಲ ಭಾಗವಹಿಸ್ತಾರೆ. ಆದರೆ ಕಸ ಗುಡಿಸೋ ನಮ್ಮ ಪೌರ ಕಾರ್ಮಿಕರು ಯಾಕೆ ಕ್ರೀಡಾಕೂಟದಲ್ಲಿ ಭಾಗವಹಿಸಬಾರ್ದು? ನಮ್ಗೆ ಯಾಕೆ ಅವಕಾಶ ಕೊಡಬಾರ್ದು? ಕೊಡಿ ಅನ್ನೋ ಹಕ್ಕೊತ್ತಾಯನ ಹೇಳ್ತಾ ಇದ್ದೀವಿ. ನಾವು ಕಸ ಗುಡಿಸೋಕ್ಕೆ ಅಲ್ಲಿ ಏಲು ಉಚ್ಚೆ ಬಾಯೋದಕ್ಕೆ ನಾವಿರಬೇಕಾ? ನಾವು ಕೂಡ ಆ ಒಂದು ಕ್ರೀಡೆಯಲ್ಲಿ ಭಾಗವಹಿಸ್ಕೋಬೇಕು, ನಮಗದೊಂದು ಕೊಡಬೇಕು. ಮತ್ತು ನಮ್ಮ KMC ಆ್ಯಕ್ಟ್ ಪ್ರಕಾರ 1972ನೇ ಸೆಕ್ಷನ್ 83 ಪ್ರಕಾರ ನಮಗೆ ಮುಂಬಡ್ತಿಗಳಿದೆ. ಇವತ್ತು ನೋಡಿ, ನಮ್ಮ ಚಿಕ್ಕಪ್ಪ ಆಗ್ಬೋದು ಅಥವಾ ನಮ್ಮ ಅಣ್ಣ ಆಗ್ಬೋದು, ತಮ್ಮ ಆಗ್ಬೋದು, ಇವತ್ತೇನೋ ಒಂದು ಪೌರ ಕಾರ್ಮಿಕ ಅಂದರೆ ರಿಟೈರ್ಡ್ ಆಗುವಾಗಲೂ ಪೌರ ಕಾರ್ಮಿಕನೇ.
ಆ ಥರ ಇದೆಯಾ ಸ್ವಾಮಿ ರಾಜ್ಯ ಸರ್ಕಾರದ ನೀತಿಲಿ? 3 ವರ್ಷಕ್ಕೊಮ್ಮೆ ಬಡ್ತಿ ಇದೆ, ಬಡ್ತಿ ಕೊಡಿ. ನೀವು ಯಾಕೆ ಬಡ್ತಿ ಕೊಡಲ್ಲ? ಯಾಕೆ ಅದನ್ನು ಕಡತದಲ್ಲೇ ಇಟ್ಟಿದ್ದೀರಿ? ಅದನ್ನು ಜಾರಿ ಮಾಡಿ. ನಮಗೆ ಮುಂಬಡ್ತಿ ಕೊಡಬೇಕು. ಮುಂಬಡ್ತಿ ಕೊಡದೆ ಪೌರಕಾರ್ಮಿಕ ಇವತ್ತೇನು ಪೇ ಸ್ಕೇಲಲ್ಲಿ ಇವತ್ತು 27,500 ರೂಪಾಯಿ ಏನು ಇವತ್ತು ಪೇ ಸ್ಕೇಲ್ ಇದೆ, ಅದಕ್ಕೆ ಸೀಮಿತ ಮಾಡಬಾರ್ದು. ಅವ್ರಿಗೆ ಗ್ರೇಡ್ ವೈಸ್ ಕೊಡಬೇಕು. ಪೌರಕಾರ್ಮಿಕ ಆದಮೇಲೆ ಮೇಸ್ತ್ರಿ ಕೊಡಬೇಕು, ಸ್ಯಾನಿಟರಿ ಸೂಪರ್ವೈಸರ್ ಕೊಡಬೇಕು, ಹೆಲ್ತ್ ಇನ್ಸ್ಪೆಕ್ಟರ್ ಕೊಡಬೇಕು. ಈ ರೀತಿ ಹುದ್ದೆಗಳನ್ನ ಬಡ್ತಿ ಕೊಡಬೇಕೇ ವಿನ ಅದನ್ನೇ ಮಾಡಬಾರ್ದನ್ನೋ ಈ 7 ಅಂಶಗಳನ್ನ ಇಟ್ಕೊಂಡು ರಾಜ್ಯ ಸರ್ಕಾರಕ್ಕೆ ಗಮನ ತರ್ತಾ ಇದ್ದೀವಿ. ನಮಗೆ ಮುಖ್ಯವಾಗಿ KGD, GPF, ಗ್ರೂಪ್ ಇನ್ಸೂರೆನ್ಸ್ ಇವೆಲ್ಲ ಇದ್ರೇ ಆ ಕಾಯಂಗೆ ಅರ್ಥ. ಕಾಯಂ ಕೊಟ್ಬಿಟ್ಟು ನೀವು ಸಂಬಳ ಕೊಡೋದ್ರಲ್ಲೇ 80% ಕೊಡ್ತಾಯಿದ್ರೆ ಇವತ್ತು ಸಂಬಳ, 20% ಸ್ಥಳೀಯವಾಗಿ ತಗೊಳ್ಳಿ ಅಂತಾರೆ. ನಾಳೆ ನಾಗರಿಕ ಬಂಧುಗಳು, ಮೈಸೂರು ನಗರದ ನಾಗರಿಕ ಬಂಧುಗಳು ತೆರಿಗೆ ಕಟ್ಟಲ್ಲ, ಹಂಗಾದ್ರೆ ಸಂಬಳ ಕೊಡಲ್ವಾ? ನಾವು ಬೆಳಿಗ್ಗೆ ಎದ್ದಿದ ತಕ್ಷಣ ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ನಿಮಗೆ ಸ್ವಚ್ಛತೆ ಮಾಡೋರಿಗೆ 30 ದಿನ ಆದಮೇಲೆ SFC ಕರ್ನಾಟಕ ರಾಜ್ಯ ಹಣಕಾಸು ಆಯೋಗದಿಂದನೇ ನೀವು ಸಂಬಳ ಕೊಡಬೇಕನ್ನೋದ ಹಕ್ಕೊತ್ತಾಯನ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಮತ್ತು ಗೃಹ ಮಂತ್ರಿ, ನಮ್ಮ ಪೌರಾಡಳಿತ ಇಲಾಖೆಯ ಮಿನಿಸ್ಟರ್ ಅವ್ರಿಗೂ, ನಮ್ಮ 4 ಕ್ಷೇತ್ರದ MLAಗಳಿಗೂ, ಸನ್ಮಾನ್ಯ MP ಅವ್ರಿಗೂ ಕೂಡ ನಾವು ಮನವಿ ಮಾಡ್ತೀವಿ. ದಯಮಾಡಿ ನಮ್ಮ ಪಾಲಿಕೆಯ ನೌಕರರ ಹಕ್ಕೊತ್ತಾಯಗಳಿಗೆ, ಪೌರಕಾರ್ಮಿಕರ ಹಕ್ಕೊತ್ತಾಯಗಳಿಗೆ ಸ್ಪಂದಿಸಿ ನಮಗೆ ಒಳ್ಳೇದು ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ತೀವಿ. ಅದಕ್ಕಾಗಿ ನಮ್ಮ ಈ ಎಲ್ಲ ಹೋರಾಟ. ಮುಖ್ಯಮಂತ್ರಿಗಳು ಕೂಡ ಮೈಸೂರಿನವರೇ ಕೂಡ ಅವ್ರ ಹತ್ರ ಮನವಿ ಕೊಟ್ಟಿದ್ದಾರೆ ಹೇಗೆ ಸರ್ ಅಂತ? ಕೊಟ್ಟಿದ್ದೀವಿ ಸರ್. ಓಕೆ, ಏನಂತ ಹೇಳಿದ್ರು ಸರ್? ಅವರು ಈಗ ಭರವಸೆ ಕೊಟ್ಟಿದ್ರು ಸರಿನೇ ಮಾಡಿಕೊಡ್ತೀವಿ ಅಂತ. ಹಾಗೆ ಮಾಡಿಕೊಡ್ತೀವಿ ಅಂತ ಹೇಳಿದರೆ ನಾವು ಅಂತಂದು ಮಾಡಿಕೊಡ್ತಾಯಿದ್ರೆ ಮಾಡ್ತೀನಿ ಅಂತ ಹೇಳಿದರೆ, ಆದರೂ ಕೂಡ ನಮಗೆ ಭರವಸೆ ಇಲ್ಲ. ಹಾಗಾಗಿ ರಾಜ್ಯ ನೌಕರರ ಸಂಘದವರು ಮತ್ತು ಪೌರಕಾರ್ಮಿಕರು 10 ನಗರ ಪಾಲಿಕೆ ಇತ್ತು, ಈಗ 11 ನಗರ ಪಾಲಿಕೆ ಇದೆ. ಹಾಗಾಗಿ 11 ನಗರ ಪಾಲಿಕೆ ಮತ್ತು ಬೃಹತ್ ಬೆಂಗಳೂರು ಎಲ್ಲ ಒಟ್ಟಿಗೆ ಸೇರಿ ಜೋಡಿ ಇದರಲ್ಲಿ ನಾವು ಸ್ಟ್ರೈಕ್ ಮಾಡ್ತಾಯಿದ್ದೀವಿ. ಒಂದು ವೇಳೆ ಇವತ್ತು ನಿಮ್ಮ ಸಮಸ್ಯೆ ಬಗೆಹರಿಲ್ಲ ಅಂತಂದರೆ ಪ್ರತಿಭಟನೆ ಮುಂದುವರಿಯುತ್ತೆ ಹೇಗೆ ಸರ್ ಅಂತ? ಸರ್, ಮುಂದುವರೆದಂತೆ ಈಗ ರಾಜ್ಯ ಅಧ್ಯಕ್ಷರಿದ್ದಾರಲ್ಲ ಸರ್, ವೆಂಕಟರಾಮ್ ಅಂತ ನಮ್ಮ ಮೈಸೂರು ಅವರ ಸಮ್ಮುಖದಲ್ಲಿ ನಾವು ಮಾಡ್ತಾ ಇದ್ದೀವಿ ಸರ್. ವೆಂಕಟರಾಮ್ ಅವ್ರ ಸಮ್ಮುಖದಲ್ಲಿ ಅವ್ರು ಏನೇನು ತೀರ್ಮಾನ ಒಂದು ಸರ್ಕಾರದಲ್ಲಿ, ಕರ್ನಾಟಕ ಸರ್ಕಾರದಲ್ಲಿ ತೀರ್ಮಾನ ಕೈಗೊಳ್ಳೋದಕ್ಕೆ ನಾವು ಬದ್ಧರಾಗಿರ್ತೀವಿ ಸರ್. ಹೌದು ಸರ್. ಪ್ರತಿಭಟನೆ ಸರ್ಕಾರ ನಂಬಿಕೆ ಇದೆ ಅಂತ ನಿಮ್ಮ ಬೇಡಿಕೆಗಳು ಈಡೇರಿಸುತ್ತೆ ಅಂತ? ಏನು ಮಾಡ್ಬೋದು ಅನಿಸ್ತದೆ ಸರ್. ಮಾಡಿಲ್ಲ ಅಂದ್ರೆ ಮುಂದಿನ ಕ್ರಮ ಅವರು ಆದೇಶ ಕೊಡ್ತಾರೆ, ಅದ್ರ ಪ್ರಕಾರ ನಾವು ಮಾಡ್ತೀವಿ ಸರ್. ಇದಿಷ್ಟು ಏನು ಇಲ್ಲಿನ ನೌಕರರು ಹೇಳ್ತಾ ಇರುವಂಥದ್ದು 7 ಅಂಶಗಳೆಲ್ಲ ಇಟ್ಕೊಂಡು ಸರ್ಕಾರಕ್ಕೆ ಈಗಾಗಲೇ ಬೇಡಿಕೆ ಸಲ್ಲಿಸಿದ್ದಾರೆ. ಆ ಅಂಶಗಳೆಲ್ಲ ಯಾವಾಗ ಸರ್ಕಾರ ನಮಗೆ ಬಗೆಹರಿಸುತ್ತೋ ಅಲ್ಲಿವರೆಗೂ ಕೂಡ ನಾವು ಪ್ರತಿಭಟನೆ ಮುಂದುವರಿಸೋದ್ರ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.